ಯಾಕೆ ಎಷ್ಟು ಬ್ರೈಟ್ ಕಾಣ್ತಿತ್ತು ಅದೇ ಓಕೆನಾ ನನಗೆ ಭಯ ಆಗಕ್ಕತ್ತದೆ ನಿಮ್ಗೆ ಏನೇನು ಹೇಳಿ ಎಷ್ಟೊಂದು ದಿವಸದಿಂದ ನನಗೆ ಚಾಲೆಂಜ್ ಡೆಡ್ Hi guys, welcome back to my channel. If you're new to this channel then hi, this is Sheen. Another day, another vlog. ಈ ವಿಡಿಯೋ ಕನ್ನಡದಲ್ಲಿ ಹೌದು, ಬಟ್ ಇಂಟ್ರೋ ಮಾತ್ರ ಇಂಗ್ಲೀಷಲ್ಲಿ ನಂಗೆ ಕನ್ನಡದಲ್ಲಿ ಮಾಡೋದು ಹೆಂಗೆ ಅಂತ ಅಷ್ಟು ಗೊತ್ತಾಗಲ್ಲ. ಎನಿವೇಸ್ ಏನು ಹೇಳ್ತಿದ್ದೆ ಅಂದರೆ ಹೇರ್ ವಾಶ್ ಹಿಂಗೆ ಮಾಡಿದ್ದೀನಿ. ಇದು ಅರ್ಧ ಹೇರ್ ವಾಶ್ ಮಾಡಿಲ್ಲ, ಇಲ್ಲಿ ಮಾತ್ರ ಮಾಡಿದ್ದೀನಿ ಯಾಕಂದರೆ ಇಲ್ಲಿ ಮಾತ್ರ ಆಯ್ಲಿ ಆಗಿತ್ತು. ಸೊ ಈಗ ಮೇ ಬಿ ಅವಳು ಬರ್ತಾ ಇದ್ದಾಳೆ. ಶಿ ಸ್ಟೇಸ್ ಕ್ಲೋಸ್ ಬೈ, ಹತ್ರದಲ್ಲೇ ಇರೋದು. ಇನ್ನು ಏನು ಚಾಲೆಂಜ್ ಮಾಡಬೇಕು ಅಂತ ಐಡಿಯಾ ಇಲ್ಲ. ಅವಳು ಬರ್ತಾ ಇದ್ದಾಳೆ ಅಂತಂದರೆ ವಿಡಿಯೋ ಕನ್ನಡದಲ್ಲೇ ಇರಬೇಕು. ಅವಳಿಲ್ಲ ಅಂದರೆ ಕನ್ನಡ ಮಾತಾಡು, ಕನ್ನಡದಲ್ಲಿ ವಿಡಿಯೋ ಮಾಡು. ನಂಗೆ ಕನ್ನಡ ಬರುತ್ತೆ ಗೈಸ್, ಆದರೆ ಬ್ಲಾಗ್ ಮಾಡಬೇಕಾದ್ರೆ ಅದೇನೋ ಇಂಗ್ಲೀಷೇ ಬಂದ್ಬಿಡುತ್ತೆ. ಇದು ಯಾಕೆ ಎಷ್ಟು ಬ್ರೈಟ್ ಕಾಣ್ತಿತ್ತು? ಹೇ, ಒಂಚೂರು ಕೆಲಸ ಆಯಿತು, ಲೈಕ್ ಬೆಡ್ ಎಲ್ಲ ಮಾಡೋದು, ಒಂಚೂರು ಅಷ್ಟು ಇಷ್ಟು ಕೆಲಸಗಳಿದ್ದಾವೆ. ಅದನ್ನು ಮುಗಿಸ್ಕೊಂಡು ಐ ವಿಲ್ ಪ್ರಾಬಬ್ಲಿ ಗೋ ಟೇಕ್ ಶಾರ್. ಸೊ ಅದಕ್ಕೆ ಫಸ್ಟ್ ಗೀಸರ್ ಆನ್, ಕ್ಯಾಚ್ ಯು ಇನ್ ಅ ಬಿಟ್. ಸರಿ ನೋಡ್ತೀನಿ ತಡಿ. ಅಲ್ಲಿ 80 ಫೀಟ್ ರೋಡ್ ಅಂತ ಬರ್ದಿರ್ತದೆ ನೋಡು. 80 ಫೀಟ್ ರೋಡಾ? ಹಾಂ ಸರಿ ಆಯ್ತು, ಓಕೆ. Hi guys, I'm all ready. I just have to do a little bit of makeup in the sense just put some eyeliner and some lipstick or lip gloss. Oh, by the way, ಕನ್ನಡದಲ್ಲಿ ವಿಡಿಯೋ ಮಾಡಬೇಕು ಅಂತೇಳಿ ಅಂದ್ಕೊಂಡವಳು ಕ್ಯಾಮ್ರಾ ಸ್ಟಾರ್ಟ್ ಆಗಿದೆ, ಇಂಗ್ಲೀಷ್ ಬಂದ್ಬಿಡ್ತದೆ. ಅದು ಯಾಕೋ ಗೊತ್ತಿಲ್ಲ. ಇಷ್ಟು ದಿವಸ ಬರೀ ಇಂಗ್ಲೀಷಲ್ಲಿ ಮಾತಾಡಿ ಇಂಗ್ಲೀಷಲ್ಲಿ ವ್ಲಾಗ್ ಮಾಡಿ ಕನ್ನಡ ಮಾತಾಡಬೇಕು ಕ್ಯಾಮ್ರಾ ಮುಂದೆ ಅಂತಂದರೆ ಡೋಂಟ್ ಕಮೆಂಟ್ ಮೀ. ನೀವು ಕನ್ನಡ ಗೊತ್ತು, ಕನ್ನಡ ಮಾತಾಡಲ್ಲ, ಕನ್ನಡ ಮಾತಾಡೋಕೆ ಹಿಂಗೆ ಅಂತೀರಾ, ಹಿಂಗೆ ಅಂತ. ಕನ್ನಡ ಗೊತ್ತು, ಇಂಗ್ಲೀಷ್ ಗೊತ್ತಿಲ್ಲ, ಅದಕ್ಕೆ ಇಂಗ್ಲೀಷಲ್ಲಿ ಮಾತಾಡೋದು. ಅಪೇಕ್ಷಾ ಇಲ್ಲೇ ಇದ್ದಾಳೆ ಹತ್ರದಲ್ಲಿ. ಶಿ ವಿಲ್ ಬಿ ಕಮ್ಮಿಂಗ್ ಇನ್ ಸಮ್ ಟೈಮ್. ನಾನೆಲ್ಲೋ ರೆಡಿ ಆದೆ. ಅದು ಬೆಳಿಗ್ಗೆ ಏನು ವಾಶ್ ಮಾಡಿದ್ನೋ ಅದೇನು ಸರಿ ಅನಿಸ್ತಾನೇ ಇಲ್ಲ, ಇನ್ನೂ ಆಯ್ಲಿ ಅನಿಸ್ತಾ ಇದೆ. ಬಟ್ ಸ್ಟಿಲ್ ವಿಲ್ ವಾಕ್ ಇಟ್ ಔಟ್, ನೋಡೋಣ. ಜಸ್ಟ್ ನಾರ್ಮಲ್ ಬ್ಲ್ಯಾಕ್ ಟಾಪ್ ಹಾಕಿದ್ದೀನಿ, ಜಸ್ಟ್ ನಾರ್ಮಲ್ ಬ್ಲ್ಯಾಕ್ ಟಾಪ್ ಮತ್ತು ಬ್ಲೂ ಜೀನ್ ಹಾಕಿದ್ದೀನಿ. ನೋಡೋಣ, ಚೇಂಜ್ ಮಾಡಬೇಕಾಯ್ತು ಅಂತಂದರೆ ಆಮೇಲೆ ಚೇಂಜ್ ಮಾಡೋಣ. ಬಟ್ ಐ ಡೋಂಟ್ ಥಿಂಕ್ ಸೊ. ಬ್ಲ್ಯಾಕ್ ಇಸ್ ಆಲ್ ಟೈಮ್ ಫೇವ್ರೇಟ್. ಹೌದು, ಬರ ಇವಾಗ ಕರೆಕ್ಟ್ ಆಯ್ತು ನೋಡು. ಯಾಕೆ ನಾನು ಕೊಡಲ್ಲ ಹಾಕೋಬೋದು. ಆಯಿತು, ಅದಾದಮೇಲೆ ಲೆಟ್ಸ್ ಬಿಗಿನ್ ಅಂತ ಹೇಳಿ ನಾನು ಒಂದು ಚಾಲೆಂಜ್. ಇವಾಗ ಏನು ಅದೇ ಸೇಯಿಂಗ್ ಎಸ್ ಫಾರ್ 24 hours ಅದೇನಾ? ಅದೇ ನಾವು 24 hours ಇರಂಗಿಲ್ಲ. ಸೇಯಿಂಗ್ ಎಸ್ ಚಾಲೆಂಜ್ ಅಷ್ಟೇ. ಲೈಟ್ ಪ್ಲಾನ್ಸ್ ಏನೈತಮ್ಮ? ಪಾಯ್ಸನ್ ಗೇಮ್ ಮಾಡೋಣ ಇನ್ಸ್ಟಾಗ್ರಾಮಲ್ಲಿ ನೋಡಿ. ಆಡಿದ್ದೀನಿ, ಹಾಕಿಲ್ಲ, ಇಲ್ಲ ಆಡಿದ್ದೀನಿ. ಹೌದೇನಾ? ಅಂದ್ರೆ ಜಮ್ಸ್ ಜೊತೆ ಆಡಿದೆಯಲ್ಲ ನೀನು ಕೂಡ? ಸುಶಿ ಜೊತೆ ನೋಡ್ದಾ? ನೋಡ್ತೀನಲ್ಲ ನಾನು. ಅದು ಆಗ್ಬೇಕಲ್ಲಮ್ಮ, ಫೇಮಸ್ ಇರೋದು. ಅಬ್ಬಾ ತಗೋ ಕೂಡಿದ್ದೆ ನಾನು. ಅದು ಇನ್ನೊಂದ್ಸರಿ ಇಲ್ಲ ಇರ್ಲಿ ಬಿಡು. ಈಗ ನಿನ್ನ ಐಡಿಯಾಸ್ ಏನೈತಿ, ನನ್ನ ಐಡಿಯಾಸ್ ಏನೈತಿ ನೋಡೋಣ. ಆ್ಯಂಡ್ ಇಬ್ಬರದ್ದು ರಿಪೀಟ್ ಆಗಂಗಿಲ್ಲ. ಅದೇ ಬೇರೆ ಬೇರೆ ಮಾಡಿ. ಇವಾಗ ನಾನು ನಿನಗೆ ಸೇಯಿಂಗ್ ಎಷ್ಟು ಅಪೆಕ್ಸ್ ನಿಂದು ವಿಡಿಯೋ ಇರುತ್ತೆ, ನಾನು ಸೇಯಿಂಗ್ ಎಷ್ಟು ಶೀನ್. ನಾನು ಬೇರೆ ಮಾಡೋಣ ಅಂತ, ಲೈಕ್ ಡಿಫ್ರೆಂಟ್. ಸೇಯಿಂಗ್ ಎಸ್ ಅನ್ನೋದು ಬೇಡ, ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಮಾಡೋಣ ಅಂತ. ಏನು ಕಾನ್ಸೆಪ್ಟ್ ಹೇಳಿ? ಅದಕ್ಕೆ ನೋಡೋಣ. ಇನ್ನೊಂದು ಏನಿತ್ತು ಗೊತ್ತಾ ಇದಕ್ಕೆ? ಇನ್ನೊಂದು ಏನಿತ್ತು ಗೊತ್ತಾ ಐಡಿಯಾ ನನಗೆ? ಬ್ರೇಕ್ಫಾಸ್ಟ್ ಮಾಡ್ದಾ? ರೊಟ್ಟಿ ತಿನ್ಕೊಂಡು ನಾನು ಅನ್ಕೊಂಡೆ ಈಟಿಂಗ್, ಗೊತ್ತಿತ್ತು ನೀನು ತಿನ್ಕೊಂಡೆ ಬರ್ತಿ. ಟೈಮ್ ನೋಡು, ನಾನು ಇನ್ನೂ ತಿಂದಿಲ್ಲ. ಈಟಿಂಗ್ ಡಿಫ್ರೆಂಟ್ ಕ್ವಿಸಿನ್ಸ್ ಫಾರ್ 24 hours. ಇವಾಗ ಹೆಂಗೂ ಲೈಕ್
ಹೊರ್ಗಡೆ ಹೋಗ್ತೀವಲ್ವಾ, ಸೊ ಇವಾಗ ಊಟ ಅಂದ್ರೆ ಹೊರ್ಗಡೆನೆ ಮಾಡೋದ. ಹಂಗೆ ಲೈಕ್ ಬ್ರೇಕ್ಫಾಸ್ಟಿಗೆ ಸೌತ್ ಇಂಡಿಯನ್, ಓಕೆ. ಲಂಚಿಗೆ ಬೇರೆ ಏನಾದ್ರು, ಸೊ ಹಂಗಾದ್ರೆ ನಿಂದ ಐಡಿಯಾಸ್ ನನ್ನ ವಿಡಿಯೋದಾಗ ಇರುತ್ತೆ, ನನ್ನ ಐಡಿಯಾಸ್ ನಿನ್ನ ವಿಡಿಯೋಗೆ ಇರುತ್ತೆ. ಈಗ ನಾನು ನಿನ್ನ ಹತ್ರ ಸೇಯಿಂಗ್ ಗೆಸ್ ಮಾಡ್ತಾನಂತ ಬಂದಿದ್ದು, ಅದು ನಾನು ಹೇಳೋದಲ್ಲ ನೀನು ಕೇಳ್ಬೇಕು ಇವತ್ತು. ಓಕೆನಾ? ನನಗೆ ಭಯ ಆಗಕತ್ತದೆ ನೀನು ಏನೇನು ಹೇಳಿ ಏನೇನು ಮಾಡ್ಕೊಂಡಿ ಅಂತ. ಫಸ್ಟ್ ಹೇಳ್ಬಿಡು ನನಗೆ ಏನೇನು ಅಂತ. ನೀನು ನಾನು ಫಸ್ಟ್ ಬಂದ ತಕ್ಷಣ ಹಿಂಗೆ ಮಾರ್ನಿಂಗು ಬರ್ತೀವಿ ಅಂದ್ಕೊಂಡಿದ್ನಲ್ಲ, ಮಳೆ ಇತ್ತಂತ ಲೇಟ್ ಆಯ್ತಾ, ಸೊ ಫಸ್ಟ್ ಹೋದ ತಕ್ಷಣ ಕಾಫಿ ಮಾಡಿಸ್ಕೊಂಡು ಕುಡಿಯೋಣ ಅಂತ ಒಂದಿತ್ತು. ಕಾಫಿ ಮಾಡಕ್ ಬರಲ್ಲ. ಹಂಗೆಲ್ಲ ನಂಗಿಲ್ಲ, ನನ್ನ ಕಷ್ಟ ನಾನು ಬಿಡ್ಬೇಕಾಗತ್ತೆ ಮತ್ತೆ. ಓಕೆ, ಟೀ ದೆನ್ ಟೀ. ಓಕೆ, ನಾವು ಇಂಟ್ರಡಕ್ಷನ್ ಕೊಟ್ಮೇಲೆ ಸೊ ಲೆಟ್ ಸ್ಟಾರ್ಟ್ ಅಂತ ಹೇಳಿ ಒಂದು ಸೇಯಿಂಗ್ ಗೆಸ್ ಚಾಲೆಂಜಲ್ಲಿ ಓಕೆ ಪ್ರಿಪೇರ್ ಮಾಡ್ಕೊವಾಗ ಏನು ಹೇಳ್ತೀರ ಅದು ಮಾಡ್ಬಿಡ್ಬೇಕಮ್ಮ ನೀನು ಆ ಥರ. ಈಗ ಇನ್ ಕೇಸ್ ನಾನು ಸೇಯಿಂಗ್ ಗೆಸ್ ಅಂದರೆ ನೀನು ಟೀ ಮಾಡ್ಕೊಡ್ಬೇಕು ಆಯ್ತಾನಾ. ನೆಕ್ಸ್ಟ್ ಏನು ಅನ್ಕೊಂಡೆ, ಮೇಕಪ್ ಲೈಟಾಗಿ ಮೇಕಪ್ ಮಾಡ್ಬೇಕು ನನಗೆ ಅನ್ನೋ ಥರ ಹೇಳ್ತೀನಿ. ಸುಮ್ಮನೆ ನಾನು ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೆ ಇನ್ ಕೇಸ್ ಹೋದ್ರು ಅಂತ. ಅದಾದ್ಮೇಲೆ ಐ ಥಾಟ್ ಲೈಕ್ ವಿಲ್ ಗೋ ಫ್ರಮ್ MG ರೋಡ್ ಅಂಡ್ ಅಲ್ಲಿ ಏನು ನೋಡಿರ್ತದೆ ಅದು. ಶಾಪಿಂಗ್ ಹೋದಾಗ ನೀನು ರ್ಯಾಂಡಮ್ ಆಗಿ ಚೂಸ್ ಮಾಡಬೇಕು ಕ್ಲಾತ್ನ ಕ್ಲೋಸ್ ಮಾಡಿಕೊಂಡು. ಇನ್ ಕೇಸ್ ಯು ಗಾಟ್ ಶಾರ್ಟ್ಸ್ ಮಿಡಿ ಅಂಡ್ ಕ್ರಾಪ್ ಟಾಪ್, ಯು ಹ್ಯಾವ್ ಟು ವೇರ್ ಅಂಡ್ ಸ್ಟೈಲ್ ಇಟ್. ಓಕೆ, ಮಿಸ್ ಮ್ಯಾಚ್ ಇದ್ರೂ ಪರವಾಗಿಲ್ಲ, ಯು ಶುಡ್ ವೇರ್ ಇಟ್. ಓಕೆ 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 ಗೊತ್ತಾಯ್ತು. ಸ್ಟಾರ್ಟ್ ಸ್ಟಾಪ್ ಅಂತ ಹೇಳ್ತೀನಿ, ನೀನು ಸ್ಟಾರ್ಟ್ ಮಾಡಬೇಕು, ಸ್ಟಾಪ್ ಮಾಡಬೇಕು. ಒಳಗಡೆ ನೀನು ನಾನು ಹೇಳಿದ್ ಮಾಡಬೇಕು, ಎಸ್ ಅಂತ ಹೇಳಿ, ನೋ ಅನ್ನಂಗಿಲ್ಲ ಇದರಲ್ಲಿ. ಆಮೇಲೆ ಹೋಗಿ ಯಾರ್ಕನ್ನ ಹಿಂಗ್ ಹೊಡೆದು ಬಾ, ತಲೆ ಹೊಡೆದು ಬಾ ಅಂತ ನನಗೆ ಅದಕ್ಕೆ ಭಯ. ನಾನೊಳಗೆ ಎಷ್ಟಾಯ್ತಂದ್ರೆ ಏನೇನೋ ಮಾಡಿಸ್ತಾಳಪ್ಪ ಅನ್ಕೊಂಡೆ. ಅದಕ್ಕೆ ನಾನು ಇಬ್ಬರದೇ ಸೇಯಿಂಗ್ ಗೆಸ್ ಮಾಡ್ಬೇಡ ಅಂತ ಅನ್ಕೊಂಡೆ. ಸರಿ ಆಯ್ತು, ಮಾಡೋಣ ಹೇಳು. ಸೊ ನೀನು ನನಗೆ ಚಾಲೆಂಜಸ್ ಕೊಡ್ತೀಯ, ನಾನು ನಿನ್ ಚಾಲೆಂಜಸ್ ಕೊಡ್ತೀನ. ಸರಿ. ಸೊ ನಾನು ಹೇಳೋದ್ರಲ್ಲಿ ನೀನ್ ಮಾಡಿರ್ತಿ, ಸೊ ನಿನ್ನ ಅಕೌಂಟ್ ಅಲ್ಲಿ ಇರುತ್ತದು. ಅಲ್ಲ, ನಾನು ಹೇಳದ್ನಾ ಸೇಯಿಂಗ್ ಎಷ್ಟು ಅಪೆಕ್ಸ್ ಅಂದ್ರೆ ನಾನು ಹೇಳೋದ್ರಲ್ಲಿ ನಿನ್ನ ಅಕೌಂಟ್ ಆಗಿರುತ್ತೆ, ನೀನ್ ಹೇಳೋದ್ರೆ ನನ್ನ ಅಕೌಂಟ್ ಆಗಿರುತ್ತೆ. ಹಂಗ ನಾನು ಸೇಯಿಂಗ್ ಎಷ್ಟು ಶೀನ್ ಮಾಡ್ತೀನಲ್ಲ ಆ ತರನೇ. ಅದೊಂದು 3 ಐಡಿಯಾಸ್ 3 ಇತ್ತು. ಇವಾಗ ಯಾರು ಚಾಲೆಂಜ್ ಕೊಡ್ತಾರೆ, ಇವಾಗ ನಾನ್ ಚಾಲೆಂಜ್ ಕೊಡೋದಾಯ್ತು ಅಂದ್ರೆ ನನ್ನ ಪೇಜ್ ಅಲ್ಲಿ ಇರ್ತದೆ, ನೀನ್ ಚಾಲೆಂಜ್ ಕೊಡೋದಾಯ್ತು ನಿನ್ ಪೇಜ್ ಅಲ್ಲಿ. ಎಕ್ಸಾಕ್ಟ್ಲಿ. ಸರಿ ಆಯ್ತು. ಇಲ್ಲೇ ನಾನ್ ಕೊಟ್ಟಿದ್ದು ನಿನ್ನಲ್ಲಿ ಇರ್ತದೆ, ನೀನ್ ಕೊಟ್ಟಿದ್ದು ನನ್ನಲ್ಲಿ ಇರ್ತದೆ. ನೀನ್ ಸೇಯಿಂಗ್ ಎಷ್ಟು ಅಪೆಕ್ಸ್ ಮಾಡ್ತಿದ್ದೆ ತಾನೆ, ನೀನ್ ಅಪ್ಲೋಡ್ ಮಾಡ್ಬೇಕಾದ್ರೆ ಅವಳು ಏನು ಹೇಳಿದ್ದ ಮಾಡ್ತಿದ್ದೀನಿ ವಿಡಿಯೋದ ನಿನ್ ಯೂಟ್ಯೂಬ್ ಅಲ್ಲಿ ನೀನ್ ಹಾಕ್ತಿದ್ದಿ. ಇವಾಗ ನನ್ನ ಟೈಟಲ್ ಏನಿರ್ತದೆ, ಏನ್ ಕಾನ್ಸೆಪ್ಟ್ ಕನ್ಫ್ಯೂಷನ್ ಇದ್ರೆ ಇನ್ನೇನ್ ವಿಡಿಯೋ ಮಾಡ್ತೀರಾ? ಅದಕ್ಕೆ ಹೇಳಿದ್ದು ನೀನ್ ಬಾ, ಬಂದ್ಮೇಲೆ ಇಂಥವೆಲ್ಲ ಇರ್ತಾವ, ನಂಗೆ ಗೊತ್ತು ಇಂಥವೆಲ್ಲ ಪಂಚಾಯತ್ ಇರ್ತಾವ. ಚೇರ್ ಲಾಕೋ ಇಂಟ್ರೊಡ್ಯೂಸಿಂಗ್ ಶ್ರೀನ್ ಜೊಬೇರಾನ ಕೂಡ ಹೇಳೋಣ, ನೋಡೋಣ. ಓಕೆ ಓಕೆ, ಹಾಂ ಎಷ್ಟಿಲ್ಲ ಇಲ್ಲ ಹಿಂಗ್ ಬೇಕಾ ನಿಂಗೆ? ಇರುವ ನಿಮಿಷ. ಓಕೆ, ಮೇಡಮ್ ಟೀ ಮಾಡ್ತೀನಿ ಅಂತ ಹೋಗಿ ಹಾಲೇ ಇಲ್ಲ. ಹಾಲೀಗ ಟಕ್ ಅಂತೇಳಿ ಆರ್ಡರ್ ಮಾಡಬೇಕು. ಓಕೆ, ಜೆಪ್ಟೋನಲ್ಲಿ ಒಂದು 5 ನಿಮಿಷದಲ್ಲಿ ಬರ್ತದೆ. ಇದು ಜಸ್ಟ್ ಏನು ಇಂಟ್ರೊಡಕ್ಷನ್ ಕೊಡಬೇಡ, ಫುಲ್ ವಿಡಿಯೋ ದೊಡ್ಡದಾಗ್ಬಿಡ್ತದೆ. ನಾನು ಜಸ್ಟ್ ಮೇಲೆ ಟೆಕ್ಸ್ಟ್ ಹಾಕ್ತೀನಿ ಅಷ್ಟೇ. ಓಕೆ, ಲೆಟ್ ಸ್ಟಾರ್ಟ್. ಸ್ಟಾರ್ಟ್. ಓಕೆ, ಇವಾಗ ನಾನು ಚೂಸ್ ಮಾಡಲಾ? ಹಾಂ, ಐ ವಿಲ್ ಗೋ ಬ್ಯಾಕ್. ಓಕೆ, ಓಕೆ ಡನ್. ಫಸ್ಟ್ ಸೇಫ್ ಸೇಫ್. ಎಷ್ಟೊಂದು ದಿವಸದಿಂದ ನನಗೆ ಚಾಲೆಂಜ್ ಡೆಡ್. ಎಷ್ಟು ಬೇಗ? ಓಕೆ, ನೀನು ನೋಡೋಣ ಈಗ ಲಾಸ್ಟ್ ಸ್ಟಾರ್ಟ್. ನನಗೆ ಕೈಂಡ ಗೊತ್ತು ಏನು ನೀನು ಯಾರು ಚೂಸ್ ಮಾಡಿರ್ಬೋದು ಅಂತ. ಇದು ಒಂದು ಪಾಯ್ಸನ್. ಇದಾ? ಇದು ದಿಸ್ ಒನ್. ನಾನು ಇದು ಅನ್ಕೊಂಡಿದ್ದೆ. ಓಕೆ, ಸಮ್ವೇರ್ ಕ್ಲೋಸ್ ಎತ್ತುತ್ತಾ ಇದ್ದೆ ನಾನು ಇದನ್ನೇ. ಇವಾಗ ಒಂದು ಸ್ವಲ್ಪ ಇದರಲ್ಲಿ ಇದು ಜಲ್ದಿ ಮುಗಿತಲ್ಲ, ಇನ್ನೊಂದು ರೌಂಡ್ ಮಾಡೋಣ. ಇನ್ನೊಂದು ರೌಂಡ್. ರೌಂಡ್ 2. ಇವಾಗ ನೀನು ಫಸ್ಟ್ ಆ ಕಡೆ ಇತ್ತಿರುತ್ತೆ.
ಮತ್ತೆ ಓಕೆ ಬಾ ಇವಾಗ ಐತೆ ನೋಡು ಕಷ್ಟ ಫಸ್ಟ್ ಗೇಮ್ ನಾನು ಹೋಗ್ಲಾ ಫಸ್ಟು ಸೇಫ್ ಅಯ್ಯೋ ನಾನು ಯಾರು ಚೂಸ್ ಮಾಡಿದ್ದು ಅದೇ ಸೀರಿಯಸ್ಲಿ ಅದೇ ಇಲ್ಲದಿದ್ದು ವೆರಿ ಬ್ಯಾಡ್ ಫಸ್ಟ್ ಗೇಮಿಗೆ ಸೀರಿಯಸ್ಲಿ ಅದೇ ಓಕೆ ಲಾಸ್ಟ್ ರೌಂಡ್ ಒನ್ ಮೋರ್ ರೌಂಡ್ ಓಕೆ ನಾನು ಯಾರು ಚೂಸ್ ಮಾಡಿದ್ದೇನೆ ಓಕೆ ಸರಿ ಆಯ್ತು ನೀನು ನಾನೀಗ ನಾನು ಚೂಸ್ ಮಾಡಿದ ಹೊರಟೋಗ್ಬಿಟ್ಟಿದೆ Turn around. ಓಕೆ ನೀನು ಫಸ್ಟ್ ನಾನು ಹಾಕಿಡ್ತಿದ್ದೆ ಫಸ್ಟ್ ಸೇಫ್ 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 ನೀನು ಅದು ಆಲ್ರೆಡಿ ನೋಡಿ ಅಂದ್ಬಿಟ್ಟು ನಾನು ತಗೊಂತೀನಿ ಪಾಯ್ಸ ಬೇಕಂತ ಮಾಡಿದ್ದು ನಾನು ಅದು ವೆರಿ ಬ್ಯಾಡ್ 3 on 3 ನಾನೇ ಬೆನ್ ಸೊ ವಿಲ್ಸಿ ನಮ್ಮ ಮೇಡಮ್ ಒಟ್ಟಿ ಹೆಂಗೆ ಮಾಡ್ತಾರೆ ಅಂತ ಕುಡಿಯೋದು ನಾನೇ 2 ಸ್ಪೂನ್ಸ್ ಹಾಕ್ಬೇಕಾ ಇದು ನನ್ನ ಹತ್ರನೇ ಕೇಳ್ತಿದ್ದಿ ಇಬ್ಬರು ಕುಡಿಬೇಕಲ್ಲ ಆಬ್ವಿಯಸ್ಲಿ 2 ಸ್ಪೂನ್ಯಾ ಓ ಎಷ್ಟು ಜನ ಕುಡಿಬೇಕು ಅಷ್ಟು ಟೀ ಸ್ಪೂನ್ ಹಾಕ್ಬೇಕಾ ಮತ್ತೆ ಲೈಕ್ ಅಂದ್ರೆ ನಾನು ಮಾಡವೇ ಆ ಥರ ದ ಟೀ ಈಸ್ ಫೈನಲಿ ರೆಡಿ ಟೀ ಮಾಡಿದ್ರು ಮೇಡಮ್ ಅದು ಅದೇ ಸೋಸತ್ತಾನೆ ಇಂಕು ಅದು ತೆಗೆದ್ಬಿಡು ಓ ಈಗ ನಾವು ಇಬ್ರು ಟೀ ಕುಡಿತೀವಿ ಹೆಂಗು ವೆದರ್ ಏನು ಚೆನ್ನಾಗೇ ಇದೆ ಇಟ್ಲಿ ಕೂಲ್ ಸಾಕ್ಬಿಡೋದಕ್ಕೆ ಆ ಕಡೆ ನಂಗೆ ಇಷ್ಟೊಂದು ಬೇಡ ನಂಗೆ ನೋ ಅನ್ನಂಗಿಲ್ಲ ಏಯ್ ಆ ಕಡೆ ನೀನು ತಗೋ ಇದು ನಂದು ಆ ಕಡೆ ನಿಂದು ಚಾಲೆಂಜ್ ಏನು ನಿಂದ ನಂದ ಇಲ್ಲಿ ನಂದು ಹಾಂ ಮತ್ತೆ ಬರ್ತದೆ ನೋಡಿ ಈಗ ಆಯ್ತು ನೀನು ಹೋಗಿ ನಾವು ಮಾಡ್ತೀವಿ ಹೋಗಿರ್ಲಿ ಪರವಾಗಿಲ್ಲ ನೀನೇನು ಬೇಕಿಲ್ಲ ನನಗೆ ಹೋಗಿ మీ లాంగ్వేజ్ ఏంటి చెప్పండి నల్లరకు అందరూ చూడదు ನನಗೊಂದು ಐಡಿಯಾ ಬಂತು ಏನು ಐಡಿಯಾ ಹೇಳು ಹೇಳಲ್ಲ ಸಸ್ಪೆನ್ಸ್ ನೀನು ನನಗೇನು ಡಿಸ್ಕಸ್ ಮಾಡ್ದಿ ಅದಲ್ದೆ ಹಾ ಎಸ್ ಅಮ್ಮ ಮಸ್ತ್ ಐತದು ಅಲ್ಲಿ ಬಂತು ನೋಡು ಮತ್ತೆ ಅದ प्यार हो गया क्या प्यार are you in love ಏ ಸುಮ್ಮನಿರೇ ಕೈ ಹಿಂಗೆ ಅಂದಿತ್ತು ಕಾಂಟ್ಯಾಕ್ಟ್ ಮಾಡಕತ್ತೀನಿ ಮಾಡಕ್ ನಿನಗಲ್ಲಿ ಮನೆಲ್ಲ ಇದ್ದಾರೆ ಇವ್ರ ಹತ್ರ ಅಲ್ಲ ಮಾಡ್ಬೇಕಾಗಿದ್ದು ಬಟ್ ಏನೋ ನೋಡಿ ಈ ಥರ ಹೋಗಕ್ಕಾಗಲ್ಲ ಮನೆಗೆ ಇಲ್ಲ ತಂದ್ಬಿಡ್ತೀನಿ ಬಿಟ್ಟು ಸುಮ್ಮನೆ ಬ್ಯಾಗ್ ಇಟ್ಕೊಳ್ಳೋದು ಎಣ್ಣೆ ಇಷ್ಟ ಹೆಂಗಾದ್ರು ಜಸ್ಟ್ ಇನ್ ಕೇಸ್ ಮತ್ತೆ ಲೇಟ್ ಆಗುತ್ತೆ ಅಂತ ನಾವಾಗ ನೋಡು ಅಲ್ಲಿ ಹೋಗೋಕ್ಕೆ ಈಗ 1:30 ಆಗುತ್ತೆ ಮೋಸ್ಟ್ಲಿ ಎಷ್ಟು ಸ್ಟಾಪ್ಸ್ ಇದೆ ಈಗ 4 ಮತ್ತೆ ಅಲ್ಲಿ ಹೋಗಿ ಎಲ್ಲ ಮಾಡಿ ನಾವು ಈವ್ನಿಂಗ್ ಬಿಟ್ಟರು ಬರೋದಕ್ಕೆ ಮತ್ತೆ ಟ್ರಾಫಿಕ್ ಅಂದ್ರೆ ಲೇಟ್ ಆಗ್ಬಿಡುತ್ತೆ ಅಲ್ಲ ಅಲ್ಲ ಇನ್ನೊಂದೇನು ಮಾಡೋಣ ಮೆಟ್ರೋನಲ್ಲಿ ಐತೆ ಬಾ ನಿಮಗೆ ಏನೇ ಅವ್ರ ಹತ್ರ ಹೋಗಿ ಕುತ್ಕೋ ಇವ್ರ ಹತ್ರ ಹೋಗಿ ಮಾತಾಡೋದ್ರ ಮಾತ್ರ ಇದು ಮಾಡಿ ನಾವು ಇನ್ಸೆಕ್ಯೂರ್ ಫೀಲ್ ಮಾಡಿ ಮಾಡೋದು ಬೇಡ ನಮ್ಮ ಫನ್ ನಮಗೆ ನಾನು ಮಾಡಿಸ್ತೀನಿ ನನಗೆ ಬಂತು ಹೊಳಿತದು ತಂದಾಗ ಹೊಳಿತು ನಾನೇನು ಅನ್ಕೊಂತ ಇದ್ದೆ ಇವಾಗ ಮೆಟ್ರೋಗೆ ಇಬ್ರಿಗೆ ಹೋಗೋದು ಸೇಮ್ ಆಗ್ತದೆ ಸೊ ಕ್ಯಾಬಲ್ಲೇ ಹೋಗ್ಬಿಡೋಣ ಸೇಮ್ ಮೆಟ್ರೋ ಚಾಲೆಂಜ್ ಕೊಡ್ತೀನಿ ಅಂತ ಅಲ್ಲ ನಾನು ಅವಾಗಲೇ ಯೋಚನೆ ಮಾಡಿದೆ ಬಟ್ ಆಯ್ತು ಮೆಟ್ರೋನಾಗೆ ಹೋಗೋಣಪ್ಪ ಅದೇನು ಚಾಲೆಂಜು ನಾನು ಕೂಡ ಯೋಚನೆ ಮಾಡ್ಬೇಕಮ್ಮ ನಾನು ಕೂಡ ನೋಡ್ಬೇಕಾದ್ರು ಚಾಲೆಂಜ್ಗಳು ನನಗೆ ತಲೆಗೆ ಹೊಡಿತಾ ಇಲ್ಲ ಚಾಟ್ ಜಿಪಿಟಿ ಅಷ್ಟು ಚಾಲೆಂಜಸ್ ಕೊಟ್ಟಿಲ್ಲ ಗೈಸ್ ಕ್ಯಾಬ್ ಎಷ್ಟಾಗುತ್ತಂತ ಈಗ
ಅಷ್ಟೇ ಆಗುತ್ತಲ್ಲ MG ರೋಡಿಗೆ ಅಷ್ಟೇನೆ ಅದಕ್ಕೆ ಹೇಳಿದ್ದೆ ಅನ್ಸುತ್ತೆ. ಈಗ ಅಷ್ಟಿರಲ್ಲ. ನೋ ಓಕೆ ಮೆಟ್ರೋ ಅಂದ್ರೆ ಇವಾಗ ನಾವು ಎಂಟ್ರಿ ಆದ್ರೆ ಒಳಗೆ ಬಿಡ್ತಾರೆ ತಾನೆ. ಏನು ಮಾಡೋಣ ಮತ್ತೆ ಈಗ ಬರ್ಬೇಕಾದ್ರೆ ಮೆಟ್ರೋಗೆ ಬರೋಣ. ಸೊ ದಟ್ ವಿ ಕ್ಯಾನ್ ಡು. ಇಲ್ಲ ಹೋಗೋಣ ಬಾ ಮೆಟ್ರೋನಲ್ಲೇ ಹಿಂಗೆ ಹೋಗೋಣ. ಸಿಂಪಲ್ ಚಾಲೆಂಜ್ ಅದೇ ಮೆಟ್ರೋ ಅಂತ ಏನಿಲ್ಲ. ನೀವು ಇಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಹೋಗ್ಬಿಟ್ರೆ ಡೈರೆಕ್ಟ್ ಹೋಗ್ಬಿಡ್ಬೋದು. ಜಲ್ದಿ ಆಗಿದೆ ಅಟ್ಲೀಸ್ಟ್ 1 night ಅಲ್ಲೇ. ಸರಿ ಆಯ್ತು, ನೀನು ಹೋಗ್ಬೇಕಾಗಿದೆ ಅಷ್ಟೊತ್ತಿಗೆ. ಮಾಡ್ತಾ ಇರೋ ಅದೇನೇನು ಕ್ಲಿಪ್ಸ್ ನನಗೆ ಬೇಡ ಅವನ್ನೆಲ್ಲ ನಾನು ಬ್ಲಾಗಿಗೆ ಯೂಸ್ ಮಾಡ್ಕೋಬಹುದು. ಓಕೆ ಬರೀ ಲಿಪ್ ಬಾಮ್ ಅಷ್ಟೇನಾ ಇಲ್ಲ ಏನಾದರೂ ಮಾಡ್ತಿದ್ದೀರಾ ಬೇರೆ? ಇಲ್ಲ ಲಿಪ್ ಬಾಮ್ ಅಷ್ಟೇ ಈಗ ಸದ್ಯಕ್ಕೆ. ನೋಡಿ ನೋಡಿ ಇನ್ನೊಂದು ಬಂತು ನೋಡೋದಿದ. ಏನಪ್ಪ ಅಷ್ಟು ಲವ್ ಆಗ್ಬಿಟ್ಟತ್ ನಿಮಗೆ ಇವ್ರ ಮೇಲೆ? ಶೀನ್ ಮೇಲೆ ಅಷ್ಟು ಲವ್ವಾ? ಇಲ್ಲ ನಾನು ಬಂದಿನಂತ ಇವತ್ತು ಬಂದಿದ್ದೀರಾ? ನೀನು ಬಂದೆ ಅಂತ ಇಲ್ಲಪ್ಪ ನಮಗಿದ್ದಾರೆ ಆಲ್ರೆಡಿ. ವಿ ಆರ್ ನಾಟ್ ಸಿಂಗಲ್. ಅಲ್ಲಿ ಇನ್ನು ತುಂಬ ಚಾಲೆಂಜಸ್ ಇರುತ್ತೆ. ಮೇಡಮ್ ಅವ್ರು ರೆಡಿ ಇರಬೇಕಷ್ಟೇ. ಓಕೆ ಈಗ ಮೇಡಮ್ ಅವ್ರು ನಾನು ಕೊಟ್ಟಿದ್ದ ಚಾಲೆಂಜ್ನ ಕಂಪ್ಲೀಟ್ ಮಾಡಿದರು. ಸೊ ಗೈಸ್ ಏನು ಗೊತ್ತಾ, ಅವಳು ವೆಜಿಟೇರಿಯನ್, ಅವಳು ನಾನ್ ವೆಜ್. ಓಕೆ ಗೈಸ್, ಫುಡ್ ಚಾಲೆಂಜ್ ಅಂತೂ ಆಯಿತು. ಈಗ ಇನ್ನೊಂದು ಸೋಷಲ್ ಮೀಡಿಯಾ ರಿಲೇಟೆಡ್ ಚಾಲೆಂಜ್ ಅಂತೇಳಿ ಇಬ್ಬರು ಲೈಕ್ ಕ್ಯಾಟಗರೈಸ್ ಮಾಡ್ಕೊಂಡ್ಬಿಟ್ವಿ ಆಯಿತಾ. ಸೊ ಅವಳೊಂದು ಸೋಷಲ್ ಮೀಡಿಯಾ ಚಾಲೆಂಜ್ ಕೊಟ್ಟಾಯಿತು ದಟ್ ಐ ಹ್ಯಾವ್ ಟು ಪೋಸ್ಟ್ ರ್ಯಾಂಡಮ್ ಸ್ಟೋರಿ ದಟ್ ಈಸ್ ಸೋ ಕ್ರಿಂಜ್. ಆಲ್ರೆಡಿ ಕಾಲ್ಸ್ ಎಲ್ಲ ಬಂದಾಯಿತು, ಏನು ಡಿಡ್ ಯುವರ್ ಅಕೌಂಟ್ ಗೆಟ್ ಹ್ಯಾಕ್ ಹಂಗೆ ಹಿಂಗೆ ಅಂತೇಳಿ ಸ್ಟೋರಿ ಹಾಕಿದ್ದು ನನಗೆ ಉಲ್ಟಾ ಡೇರ್ ಕೊಟ್ಟಳು. A few moments later. ಹಾಯ್ ಇರೋ ಗುದ್ದಿದ್ಯಾ ಗಾಡಿಗೆ? ಹಾಯ್ ಅನ್ಕೊಂಡು ಗಾಡಿಗೆ ಗುದ್ದಿದ್ಯೋ? ಇಲ್ಲಿ ನೆಕ್ಸ್ಟ್ ಚಾಲೆಂಜ್ ಏನಂದರೆ ಇದು ಮಿಕ್ಸ್ ಮಾಡ್ತೀನಿ. ಮೇಡಮ್ ಅವ್ರು ಕುಡಿಬೇಕು, ಯಾಕಂದ್ರೆ ಅವಳಿಗೆ ಹೆಂಗೋ ಫುಲ್ ವಿಯರ್ಡ್ ಐಟಮ್ಸ್ ಟ್ರೈ ಮಾಡೋಕ್ಕೆ ಫುಲ್ ಇಷ್ಟ ಅಂತೆ. ನನಗೂ ಅದೇ ವಿಯರ್ಡ್ ಟ್ರೈ ಮಾಡಿಸಿದ್ಲು. ಇವಾಗ ಮಿನಿಸೋಲ್ ಇತ್ತು ಆಯಿತಾ. ಇವಾಗ ಇಲ್ಲಿ ಏನು ನಾನು ಏನೇನು ಪಿಕ್ ಮಾಡ್ತೀನಿ ಶಿಲ್ ಹ್ಯಾವ್ ಟು ಬೈ ಮಿ ದ್ಯಾಟ್. ಓಕೆ ಗೈಸ್, ಐ ವಾಸ್ ಜಸ್ಟ್ ಎಡಿಟಿಂಗ್ ದ ವಿಡಿಯೋ, ದೆನ್ ಐ ರಿಯಲೈಸ್ಡ್ outro is not there, so I thought I'll do the outro here. We did more challenges that you will see later in the video. So for this video, this is it. I hope you all liked it. If you all did, then give this video a thumbs up and I will be seeing you all in my next one. Bye.